Hello everyone, welcome to Sanmarga classes. Let us see question number 4 of chapter Is matter around us is pure? The phenomenon of scattering of light by colloidal particles is called ಹಾಗಿದ್ರೆ scattering of light by colloidal particles ಅದನ್ನ ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ರಾಮನ್ ಎಫೆಕ್ಟ್. ನಮ್ಗಿದು ಸಿಲೆಬಸ್ ಅಲ್ಲಿ ಇಲ್ಲ, ಸೊ ಆಪ್ಷನ್ ಆರ್ ಗಿಡಕ್ಕೆ ಚಾನ್ಸ್ ಇಲ್ಲ. ರಾಂಗ್. Option B, Tyndall effect. Yes, this one is correct. The phenomenon of scattering of light by colloidal particles is called Tyndall effect. See, when light is passed through milk solution through light pass ಆಗ್ತಾ ಇದೆ. ಇಲ್ಲಿ ನಾವು ಆ ಕಡೆ ಸೈಡ್ ಇಂದ ನೋಡಿದ್ರೆ ಏನಾಗುತ್ತೆ, ಇಲ್ಲಿ ಲೈಟ್ ಸ್ಕ್ಯಾಟರ್ ಆಗೋದು ನಮ್ಗೆ ಕಾಣುತ್ತೆ. ಸ್ಕ್ಯಾಟರಿಂಗ್ ಆಫ್ ಲೈಟ್ ನಮ್ಗೆ ಕಾಣಿಸುತ್ತೆ. ಓಕೆ, ಇದನ್ನ ಟಿಂಡಾಲ್ ಇಫೆಕ್ಟ್ ಅಂತ ಕರಿತೀವಿ. ಸಿಮಿಲರ್ಲಿ ದಿಸ್ ಟಿಂಡಾಲ್ ಇಫೆಕ್ಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಫಾರೆಸ್ಟ್. ಯಾವಾಗ ಅಂದ್ರೆ ಮಂಜೆಲ್ಲ ಬಿದ್ದಿರ್ತದಲ್ಲ ಆ ಟೈಮಲ್ಲಿ ಫಾರೆಸ್ಟ್ ಅಲ್ಲಿ ಸನ್ಲೈಟ್ ಬರೋ ಪಾತ್ ಕಾಣುತ್ತೆ ನೋಡ್ರಿ, ಅದೇ ಟಿಂಡಾಲ್ ಇಫೆಕ್ಟ್ ಎಕ್ಸಾಂಪಲ್. ಅಥವಾ ವಿಂಟರ್ ಸೀಸನ್ ಅಲ್ಲಿ, ಮ್ಯಾಕ್ಸಿಮಮ್ ವಿಂಟರ್ ಸೀಸನ್ ಅಲ್ಲಿ ಕಾಣುತ್ತೆ. ಕಿಟಕಿಯಿಂದ ಲೈಟ್ ಬರ್ತಾ ಇರೋದು ಕಾಣುತ್ತೆ, ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಈ ತರ ಮೂವ್ ಆಗ್ತಾ ಇರೋದು ಕಾಣುತ್ತಲ್ಲ, ಅದು ಕೂಡ ಟಿಂಡಾಲ್ ಇಫೆಕ್ಟ್. ಆಪ್ಷನ್ ಸಿ, ಬ್ರೌನಿಯನ್ ಮೂಮೆಂಟ್. ದಿಸ್ ಇಸ್ ರಾಂಗ್. ಆಪ್ಷನ್ ಡಿ, ನನ್ ಆಫ್ ದ ಅಬೌವ್. ದಿಸ್ ಇಸ್ ಆಲ್ಸೋ ರಾಂಗ್. ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ, ಟಿಂಡಾಲ್ ಇಫೆಕ್ಟ್. ಟಿಂಡಾಲ್ ಇಫೆಕ್ಟ್ ಇಸ್ ಕರೆಕ್ಟ್ ಆಪ್ಷನ್. Thank you.